ಯೂಟ್ಯೂಬ್ ಫ್ಯಾಮ್ಗೆ ನಮಸ್ಕಾರ ಆಗ್ತಾ ಗೈಸ್. ಇವತ್ತು ನಾನು ನಮ್ಮ ಆತ್ಮೀಯ ಗೆಳೆಯನ್ನ ಮೀಟ್ ಮಾಡೋಕೆ ಬಂದಿದ್ದೀನಿ ಅಂದ್ಕೊಳ್ರಿ. ಮಾಲೆ ಹಾಕಿಸ್ಕೊಬಿಟ್ಟವ್ರೆ. ಮೀಟ್ ಮಾಡ್ಕೊಂಡು ಇವತ್ತು ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋಯ್ತೀವಿ ಅಂದ್ಕೊಳ್ರಿ. ಈ ವ್ಲಾಗ್ನ ಅವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಬರೀ ಏನೇನಾಯ್ತದೆ ಅಂತ ನೋಡೋದ. ಹುಸಿ ನೀನು ಹೇಳು. ಹೇಳು ಹುಸಿ, ರೆಸ್ಪೆಕ್ಟ್ ಇಲ್ವಾ ಸ್ವಲ್ಪ ಹೇಳ್ರಿ. ಹೇಳ್ಬಿಟ್ಟೆ ನೀನು. ಹಾಂ, ಇದು ಯಾವುದಿದು ವಾಚು? ಹಾಂ, ಒಗ್ಗಡ ಬರ್ರಿ ಇಲ್ಲಿ ನಿಮ್ಮ ಆ್ಯಕ್ಟಿಂಗನ ಬರ್ರಿ ಗೈಸ್. ಇವರಿಬ್ರು ಹೆಸರೇನ್ರಿ? ಯಾರ್ರಿ? ಪೂರ್ವಿಕಾ ಅಂತ. ಇವರಿಬ್ರು ಸ್ವಾಮಿಗಳು ಸ್ನಾನ ಮಾಡಕ್ಕೆ ನೋಡೋದು ಬಂದವ್ರೆ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಬರ್ರಿ ಹೇಳ್ಬಣ್ರಿ ಅವ್ರ ಬಗ್ಗೆ. ಗೈಸ್ ಅವ್ರ ಬಗ್ಗೆ ಹೇಳ್ರಿ ಅಂದರೆ ನಾಚ್ಕೋತವ್ರೆ ಅನ್ಕೊಳ್ರಿ. ಈ ಹುಡ್ಗಿ ನಿಮ್ಮ ಹುಡುಗಿ ಅಂತೀನಿ. ನಿಮ್ಮ ಹೆಸ್ರೇನ್ರಿ? ಆ ಹುಡ್ಗಿ ಪೂರ್ವಿಕಾ ಅಂತೆ. ಯಾವ್ರಿ ನಿಮ್ಮದು? ಹೆಬ್ಬಡಿ. ಗೈಸ್ ನಾನು ಅವ್ರವ್ರಿಗೆ ಬಂದ್ಬಿಟ್ಟು ಅವ್ರ ಹೆಸ್ರನ್ನೇ ಕೇಳ್ತಿದ್ದೀನಿ. ಹಿಂಗೆ ನಮ್ಮ ಸ್ವಾಮಿಗಳು ಇವಾಗ ಸ್ನಾನ ಮಾಡ್ತವ್ರೆ. ತೋರಿಸ್ತೀನಿ ರೀ, ಅದು ನೋಡ್ರಿ ಇಷ್ಟು ನೀಟಾಗಿ ಸ್ನಾನ ಮಾಡ್ತವ್ರೆ ಅಂದರೆ. ಸ್ವಾಮಿ ಶರಣಮಯ್ಯಪ್ಪ. ಗೈಸ್ ಏನು ಗೊತ್ತಾ, ಬರಲ್ಲ ಅಂದ್ಕೊಂಡಿದ್ದೆ ಗೈಸ್. ಸೋಮವಾರ ಅಂತೂ ಒಂದು ಎಕ್ಸಾಮ್ ಇತ್ತು. ಆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿಬಿಟ್ಟವ್ರೆ. ಅದಕ್ಕೆ ಬಂದಿದ್ದೀನಿ. ಈ ಸ್ವಾಮಿಗಳು ಗುರುವಾರ ಇರ್ಮುಡಿ ಐತೆ, ಗುರುವಾರ ಬೆಂಗಳೂರಿಗೆ ಹೊಂಟವ್ರೆ. ಈ ಸ್ವಾಮಿಗಳನ್ನ ಮೀಟ್ ಮಾಡೋಕ್ಕಾಗಲ್ಲ ಅಂತ ಓಡೋಡಿ ಬಂದಿದ್ದೀನಿ. ಸ್ವಾಮಿಗಳು ನೋಡಿದ್ರೆ ರೆಸ್ಪೆಕ್ಟೇ ಇಲ್ಲ ಗೈಸ್. ಸ್ನಾನ ಮಾಡ್ತವ್ರೆ. ಹೇಳ್ರಿ ಸ್ವಾಮಿಗಳು. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ ಅವ್ರು ಸ್ನಾನ ಮಾಡ್ಕೊಬರ್ಲಿ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅದಾದಮೇಲೆ ಸಿಗ್ತೀವಿ ಗೈಸ್. ಸ್ವಾಮಿಗಳು ಇವಾಗ ಪೀಸಾಗಿ ರೆಡಿ ಆಗೋರೆ ಅನ್ಕೊಳ್ರಿ. ಪಾಂಚೆ ಗಿಂಚೆ ಉಟ್ಕೊಂಡು ಇನ್ನೂ ಇಲ್ಲ, ಸ್ನಾನ ಮಾಡ್ಕೊಬಂದವ್ರೆ ಇವಾಗ. ನೋಡ್ರಿ, ಹಾಯ್ ಮಾಡ್ರಿ. ನಮಸ್ಕಾರ. ತೆಗೀರಿ ಫಸ್ಟ್ ಇದು ಮಾಡ್ತೀಯ. ಗೈಸ್ ಮಾತಾಡೋಕ್ಕೆ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಹೇಳ್ರಿ ಬರ್ರಿ ಇಲ್ಲಿ, ಬರ್ರಿ ಸ್ವಾಮಿಗಳೇ ಬರ್ರಿ ಇಲ್ಲಿ. ನನ್ನ ಗೆಳೆಯ ಸ್ವಾಮಿಗೆ ಎಲ್ಲರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ. ಹೆಂಗೆ ನಾಚ್ಕೋತವ್ರೆ ಅಂದರೆ ಅವರು. ಹೇಳ್ರಿ ಏನು ಹೇಳಲಿ, ನೀವು ಎಲ್ಲಿ ಹಿಡಿತಿದ್ದೀರಾ? ನಮ್ಮದು ಮಣಿ ಮಾತ್ರ ಕಾಣ್ತಿದೆ. ಇವಾಗ ನಮ್ಮಮ್ಮ ಬರ್ತವ್ರೆ. ಇವಾಗ ನಮಸ್ಕಾರ ಸ್ವಾಮಿ. ಏನಂದ್ರೆ ಗೈಸ್ ಅವರು ನಮ್ಮಮ್ಮ ಇಲ್ಲ ಯಾರ್ದೋ ಗೊತ್ತಿಲ್ಲ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಾ? ಗೈಸ್ ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್. ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಆಯ್ ಮಾಡು ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಒಂದು ಕಡೆ ಪೀಸಾಗೆ. ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ. ಅಲ್ಲಿ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿಸೋದು ತೋರಿಸ್ತೀನಿ ಬರೀ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೆಯಾ? ಇದೇನೆ. ಅಯ್ಯಪ್ಪ ಸ್ವಾಮಿ. ಎಷ್ಟು ಜನ ಮನೆಗೆ ಹೋದಿಲ್ಲಿ ಅಂದಾಜು? ಮಾಲೆ ಹಾಕಿಸ್ಕೊಂಡವ್ರೆ ಇಲ್ಲಿ ಮಲಿಕೋತಾರ? ಗರಡಿ ಮನೆ ಗೈಸ್. ನಮ್ಮ ಸ್ವಾಮಿಗಳು ಇವಾಗ ಪೂಜೆ ಮಾಡ್ತಾರೆ ನೋಡ್ರಿ. ಇಲ್ಲೊಂದು ದೇವ್ರ ಐತೆ. ಯಾವುದು? ಇದು ಮಾದೇಶ್ವರ ಗೈಸ್. ಇದು ಮಾದೇಶ್ವರ ದೇವರು. ಒಂದು ಸ್ವಲ್ಪ ದೊಡ್ಡದು ತರಬೇಕು ತಾನೆ ದೀಪನ. ಅವ್ರಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಗೈಸ್. ನಂದು ಇನ್ಸ್ಟಾಗ್ರಾಮಲ್ಲಿ ಏನಕ್ಕೆ ಒಳಗಾಗ್ತಿಲ್ಲ ಅಂತಂದರೆ, ದಿನ ಮಾಡ್ಬೋದಿತ್ತು ಗೈಸ್. ಏನು ಅಂತಂದರೆ ಸ್ವಲ್ಪ ದಿವಸದಿಂದ ಅಕೌಂಟು ಪ್ರೈವೇಟ್ ಆಗ್ಬಿಟ್ಟೈತೆ ಅನ್ಕೊಳ್ರಿ. ಅದು ಪ್ರೈವೇಟಿಂದ ಪಬ್ಲಿಕ್ ಆಯ್ತಲ್ಲ. ಏನಕ್ಕೆ ಅಂತಂದರೆ ಅದು 18 ಇಯರ್ಸ್ ಏನೋ ಗೊತ್ತಿಲ್ಲ ಗೈಸ್. ಅದು ಸರಿಯಾಗಿ ಅದನ್ನ ಎಷ್ಟೋ ಸತಿ ಟ್ರೈ ಮಾಡಿದ್ದೀನಿ, ಆಯ್ತಾನೆ ಇಲ್ಲ. ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ, ನಾಳೆ ಆದರೆ ಗೈಸ್ ಸರಿ ಮಾಡಿಸ್ಬೇಕು ಅದನ್ನ ಗೈಸ್. 48 hours ಅಂತ ತೋರಿಸೈತೆ. ಸರಿ ಮಾಡಿದ್ದೀನಿ ಅಂದ್ಕೊಳ್ಳಿ. ಸ್ವಲ್ಪ ಆದ್ರೂ ಇನ್ನೊಂದು ಸ್ವಲ್ಪ ಐತೆ. ಅದೇನಂತ ಸರಿಯಾಗಿ ಅರ್ಥನೇ ಐತಲ್ಲ ಅಂದ್ಕೊಳ್ರಿ. ಅದಕ್ಕೇ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಐತಿಲ್ಲ. ಪಬ್ಲಿಕ್ ಅಕೌಂಟ್ ಇದ್ದರೆ ಹೆಂಗೋ ಮಾಡ್ಬೋದು. ಅದು ಸ್ವಿಚ್ ಏನೋ ಐತೆ ಗೈಸ್. ಅದು ಏನು ಅಂತಲೇ ಸರಿಯಾಗೇನೆ ಅರ್ಥ ಐತಿಲ್ಲ. ನನಗಂತೂ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿತ್ತು ಅಂದ್ಕೊಳ್ರಿ.
ಆಗ್ತೀನಿ ಗೈಸ್, ಅತಿ ಶೀಘ್ರದಲ್ಲಿ ಬರ್ತೀನಿ ಗೈಸ್. ಇವಾಗ ಹಸ್ತವ್ರೆ ನೋಡ್ಕೊಳ್ರಿ, ಒಂದೇ ದೀಪದ ನಮ್ಮ ಸ್ವಾಮಿಗಳು ಪೂಜೆ ಮಾಡ್ತವ್ರೆ ಈ ಕಡೆ ನೀಟಾಗಿ ಬರುತ್ತೆ. ಮಾಡ್ರಿ ಆಯಿತು. ವಾ ಗೈಸ್, ಎಲ್ಲ ದೇವ್ರಿಗೆ ಗಂಟೆನಾಥ ಕೈಯಲ್ಲಿ ಹೊಡಿದ್ರೆ ನಾನು ತಲೆ ಹೊಡೆದಿದ್ದೀನಿ ಅಂದ್ಕೊಳ್ರಿ. ನನಗೆಲ್ಲ ಪೂಜೆ ಮಾಡೋದು ದೇವ್ರಿಗೆ. ಎಲ್ಲ ಪೂಜೆ ಮಾಡಿಸ್ಕೊ ಬಂದಿದ್ದೀವಿ ಅನ್ಕೊಳ್ರಿ. ಇವಾಗ ಒಂದು ಮದುವೆ ಐತೆ, ನಾನು ನಮ್ಮ ಸ್ವಾಮಿಗಳು ಆ ಮದುವೆಗೆ ಹೋಗಿದ್ದು ಬರ್ತೀವಿ ಅನ್ಕೊಳ್ರಿ. ಬಾಯ್ ಗಾಯ್ಸ್. ನೀವು ತಮ್ಲೈನಲ್ಲಿ ಏನು ನೋಡಿದ್ರಿ, ಹುಡುಗಿ ನೋಡಕ್ಕೆ ಬಂದಿದೆ ಅಂತ, ಇದೇ ಹುಡುಗಿ. ಗೈಸ್ ಮಿಸ್ ಮಾಡಿದೆ ಕಮೆಂಟ್ ಹಾಕ್ರಿ ಗೈಸ್, ಯಾವ ಥರ ಇತ್ತು ಅಂತ. ಬೆಳಿಗ್ಗೆ ತೋರಿಸ್ತೀವಿ, ಬೆಳಿಗ್ಗೆ ನಾಳೆ ವ್ಲಾಗ್ ಚೆನ್ನಾಗಿರ್ತದೆ, ಮಿಸ್ ಮಾಡ್ಕದಂತೆ ನೋಡ್ರಿ. ಈ ವ್ಲಾಗ್ ಹೆಂಗಿತ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಹಾಕ್ರಿ.